ಗುಡ್ ಮಾರ್ನಿಂಗ್ ಗಾಯ್ಸ್. ನಾನು ಪ್ರತಿ ದಿವಸ ಪೂಜೆ ಪುನಸ್ಕಾರ ಹೋಮ ಹವನ ಅಂತ ತುಂಬಾ ಜನ ಭಕ್ತಾದಿಗಳನ್ನ ನೋಡಿ ಟಯರ್ಡ್ ಆಗಿದ್ದೀನಿ. ಈ ಲಾಟ್ ಆಫ್ ಪ್ರೆಷರ್ನ ರಿಲ್ಯಾಕ್ಸ್ ಮಾಡ್ಕೊಳ್ಳೋಕೆ ನನಗೂ ಒಂದು ಬ್ರೇಕ್ ಬೇಕು. ಅದನ್ನ ನಾನು ನೋಡಿ ಎಂಜಾಯ್ ಮಾಡಬೇಕು. ಅದಕ್ಕೆ ಗರ್ಕೆನ ಹನಿ ಲದ್ಗೊಂಡು ತಿನ್ನೋ ಆಸೆ ಆಗಿದೆ. ಸೊ ನಾನೀಗ ನಿಮ್ಗೊಂದು ಕತೆ ಹೇಳ್ತೀನಿ, ನೀವು ಅದನ್ನ ನೋಡಿ ಎಂಜಾಯ್ ಮಾಡಿವ್ರಂತೆ. ನನಗೆ ಈ ಭಾಳ ದಿವಸಗಳಿಂದ ಇಬ್ರು ಹುಡುಗಿರು ಬಂದು ವರ ಕೊಡು ಅಂತ ಇರಿಟೇಟ್ ಮಾಡ್ತಾ ಇದ್ರು. ಆ ಕತೆನ ಈಗ ಓಪನ್ ಮಾಡ್ತೀನಿ, ನೀವು ನೋಡಿ. ಓ ಗಾಡ್, ಓಪನ್ ಯುವರ್ ಐಸ್. ಅಪ್ಪ ದೇವ್ರೆ, ನನ್ನ ಆಸೆಗಳೆಲ್ಲ ಈಡೇರೋ ಹಾಗೆ ನನ್ನ ಆಶೀರ್ವದಿಸಿ ಆದಷ್ಟು ಬೇಗ ನೀನ್ ಪುಣ್ಯ ಕಟ್ಕೊಳಪ್ಪ. ಭಕ್ತ, ದಿನ ಗಂಟೆ ಅಳ್ಳಾಡ್ಸಿ ನನ್ನ ನಿದ್ದೆ ಕೆಡ್ಸೋದಲ್ದೆ ಆಶೀರ್ವಾದ ಬೇರೆ ಬೇಕಾ? ಆಯ್ತು ತಗೋ, ಈ ಸಾರಿ ಕೊಟ್ರೆ ಮುಟ್ ನೋಡ್ಕೋಬೇಕು. ಓಕೆ ಓಕೆ ಒಪ್ಪಿಟ್ಟಿರಪ್ಪ. ಏನ್ ಪೂಜಾರಪ್ಪ, ಹೆಂಗಿದ್ದೀರಾ? ಹಿಂಗೆ ಸಣ್ಣಗಿದ್ದೀನಮ್ಮ. ಸ್ವಾಮಿಗಳ ಆಕಿ ಕೇಳಾತಿದ್ ಹಂಗಲ್ಲ, ಆರಾಮದಿರ್ಲಿಲ್ಲ ಅಂತ ಕೇಳಾತಾಳಕಿ. ಇದುವರೆಗೂ ಆರಾಮಾಗಿದ್ದೆ, ಇನ್ಮೇಲೆ ಡೌಟೆ. ವಾ, ಮನಿ ಹೋಗಂತೈತಿ, ಗುಡಿ ಬಾ ಅಂತೈತಿ ಅಂತ ಇಲ್ಲಿ ಬಂದ್ರ ನೀವು ಹಂಗನ್ನತ್ತಿರಲ್ಲ. ಇನ್ನೇನ್ ಮತ್ತೆ ತಟ್ಟೆ ಕಾಸಾಕಲ್ಲ, ಒಳ್ಳೆ ಹುಡುಗರ್ನ ನೋಟಿಸ್ ಮಾಡಲ್ಲ. ಇಲ್ಲಿಗ್ ಬಂದ್ ಏನ್ ಪ್ರಯೋಜನ? ಆ 2 ಜೀವಗಳಾದ್ರೂ ನರಾಚಿ ನರಕ ನೋಡ್ದೇ ಇರ್ಲಿ. ಪೂಜಾರಪ್ಪ, ನೀನ್ ಎಂತ ಪೂಜೆ ಯಾಗ ಮಾಡಿದ್ರು ಆ ದೇವ್ರು ನಮ್ಮಿಬ್ರಿಗೆ ಒಳ್ಳೆ ಹುಡುಗನ ಕೊಡ್ತಾನೆ. ನೋಡ್ತಾ ಇರೋ. ನೋಡ್ತಾ ಇದೀನಿ. ನೋಡಿದ್ ಸಾಕ, ಇನ್ ನಮ್ಮಿಬ್ರು ಹೆಸರ್ಲಿ ಒಂದ್ ಸ್ಪೆಷಲ್ ಪೂಜಾ ಮಾಡ್ರಲ್ಲ. ಕೊಡಿ. ವರ ಸಿಗೋ ದಿವಸ ಈ ಮೂದೇವಿ ಮುಖಗಳನ್ನೇ ನೋಡ್ಬೇಕಿತ್ತ. ದೇವ್ರೇ ನೀನೇ ನೋಡ್ಕೊಳಪ್ಪ. ಓಂ ಗಣಪತಿ ನಮ. ನಾಳೆಯಿಂದ ಈ ಗೂಬೆಗಳು ದೇವಸ್ಥಾನಕ್ಕೆ ಬರಬಾರ್ದು. ಈ ಮೂದೇವಿಗಳಿಗೆ 2 ಗಂಡು ಪ್ರಾಣಿಗಳು ತಗ್ಲಾಕ್ಬಿಡಪ್ಪ. ಲೇ ಸರು, ನನ್ ಬಿಟ್ ನಿನಗ್ ತಿನ್ನಾಕ ಹೆಂಗರ ಮನಸ್ ಬರ್ತೈತ್ಲೆ. ನೀ ಹಿಂಗ ತಿನ್ಕೊಂಡ್ ಕುಂತೆ ಅಂದ್ರ ಆರ್ಡಿನರಿ ಇರೋ ನೀ ಎಕ್ಸ್ಟ್ರಾ ಆರ್ಡಿನರಿ ಆಗೋಕಿ ನೋಡು. ಏನಕ್ಕ ನೀನು ಒಳ್ಳೆ ಸೀನ್ ಬರ್ಬೇಕಾದ್ರೆ ಡಿಸ್ಟರ್ಬ್ ಮಾಡ್ತೀಯ? ತಗೋತೀನೋ. ಇದ್ರೊಳಗ ಏನಾಯ್ತಂತ ತಿನ್ಲಿನ? ಏನಕ್ಕ ಒಳ್ಳೆ ಸೀನ್ ಬರ್ತಿದ್ಯಲ್ಲ, ಇದು ಕಾಲಿದ್ರೇನು? ಅದನ್ನ ನೋಡ್ಕೊಂಡು ಕಂತು ಮುಸ್ಕೊಂಡು ನೋಡಕ್ಕ ಅಲ್ಲಿ. ನಿಂದು ಬರೀ ಇದಾತ. ಏನ? ನನ್ಗೂ ಏನಾದ್ರು ಹುಡುಗ ಸಿಕ್ಕ್ರೆ ಅವನ್ ಎಕ್ಸ್ಟ್ರಾ ಆರ್ಡಿನರಿ ಆಗಿರ್ಬೇಕು. ನೀನ್ ಬೇಕಾದ್ರೆ ಯಾವ್ದಾದ್ರು ಆರ್ಡಿನರಿ ಹುಡುಗನ್ ಹುಡ್ಕೋ. ನೋಡು ನಾಳ, ನಿನಗ್ ಚಿಪ್ಸ್ ತಿನ್ಸಾಕ ಯಾವ ಚಿಪ್ಸ್ ಫ್ಯಾಕ್ಟ್ರಿ ಓನರ್ ಬರ್ತಾನೋ, ಯಾವ ಸೂಪರ್ ಹೀರೋ ಬರ್ತಾನೋ, ಎಂತ ಮಗದೀರ್ ಬರ್ತಾನೋ ನಾನು ನೋಡ್ತೀನಾಳ. ಅಕ್ಕ, ಅಲ್ಲಿರೋ ಚಿಪ್ಸ್ ನ ತಗೋಬಂದ್ ತುಂಬಸಕ್ ಆಗಲ್ವೇನೆ? ತಗೋಬಾ, ನಾನು ತಿಂತೀನಿ. ಅಕ್ಕ, ನೀನ್ ಚಿಪ್ಸ್ ತಗೋಬಂದ್ ತುಂಬಿಸಿದ್ರೆ ನಿನ್ಗೂ ಎಕ್ಸ್ಟ್ರಾ ಆರ್ಡಿನರಿ ಹುಡುಗ ಸಿಗ್ಲಿ ಅಂತ ನಾನು ಬೇಡ್ಕೋತೀನಿ. ಬೇಡ್ಕೋರು ಅಂತೆ. ಮೊದಲ ನಿನಗ್ ಬಾಲಾಂಗ ಸಿಗತ್ಲೆ ಬ್ಯಾಕ್ಲಾಗ್ಸ್ ಅದಾವಲ್ಲ, ಅವ್ನ್ ಕ್ಲಿಯರ್ ಮಾಡ್ಕೊ, ಆಮೇಲೆ ನನಗ್ ಹೇಳುವಂತೆ. ಅಕ್ಕ ಪ್ಲೀಸ್ ಅಕ್ಕ, ನಿನಗ್ ಹೇಳಿದ್ನಿಲ್ಲ ಒಂದ್ಸತಿ ತಂದ್ ಕೊಡ್ಲಂತೇಳಿ. ನೀನ ತಗೋಗ. ಬೇಡ ಬಿಡು. ನಿನ್ ಎಕ್ಸ್ಟ್ರಾ ಆರ್ಡಿನರಿ ಹುಡುಗ ತಂದ್ ಕೊಡ್ತಾನೆ. ಕೊಡ್ತೇನೆ ಬಿಡು. ನೋ ವೇ, ಚಾನ್ಸೇ ಇಲ್ಲ. ಆರ್ಡಿನರಿ, ಎಕ್ಸ್ಟ್ರಾ ಆರ್ಡಿನರಿ, ಗುಳ್ಳಿನರಿ ಅಂತ ನೀವಿಬ್ರು ಜಗಳ ಆಡೋ ಹಾಗಿಲ್ಲ. ಸರೋ, ನಿನ್ನ ಎಲ್ಲಾ ಸಬ್ಜೆಕ್ಟು ಪಾಸ್ ಆಗೋವರೆಗೂ ನಿನಗ್ ಮದ್ವೆ ಮಾಡಲ್ಲ. ಆತಳ, ಹಂಗಾದ್ರೆ ನಿನಗ್ ವಯಸ್ಸಾದವನ್ ಜೊತೆನ ಮದ್ವಿ. ಏನಂದ್ರೆ? ಏನಿಲ್ಲ, ನಿನಗೆ ಮದ್ವೆ ಲೇಟ್ ಅಂದೆ. ಹೋಗಪ್ಪ. ಕುಮುದ, ನಿನಗೆ ಈ ವರ್ಷ ಮದ್ವೆ ಗ್ಯಾರಂಟಿ. ನಿನ್ನ ಸೋದರ ಮಾವ ಸಿಂಗಾಪುರಿಂದ ಬರೋದು ಗ್ಯಾರಂಟಿ. ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟೋದು ಗ್ಯಾರಂಟಿ. ಅಷ್ಟರಲ್ಲಿ ಓಡೋಗೋದು ಗ್ಯಾರಂಟಿ. ಸರೋ, ಆಗುದಿಲ್ಲಪ್ಪ. ಸಣ್ಣ ವಯಸ್ಸಾಗ ಊರ್ ಬಿಟ್ಟು ಓಡೋದವ ಈಗ ಬಂದ್ ನನ್ ಮದ್ವೆ ಆಗ್ತಾನಂದ್ರ ಅದೇಂಗ? ಅವ್ನ್ ಮಾರ್ ಗೊತ್ತಿಲ್ಲ, ಅವ್ನ್ ಮಸಡ್ ಗೊತ್ತಿಲ್ಲ. ಫೇಸ್ಬುಕ್ ಇನ್ಸ್ಟಾಗ್ರಾಮ್ ದಾಗ ಫಾಲೋ ಸದಕ್ ಮಾಡುದಿಲ್ಲ, ವಾಟ್ಸ್ಆಪ್ ದಾಗ ಮೆಸೇಜ್ ಸದಕ್ ಮಾಡುದಿಲ್ಲ. ನನ್ನೇನ್ ಕಂಪ್ನಿ ಮೆಸೇಜ್ ಮಾಡಿರೇನ ಸಿಕ್ಸಿಕ್ಕವ್ರೆ ಕಳ್ಸ್ಕೊಂತ ಹೋಗಾಕ? ಏಯ್, ನೀನ್ ಎಷ್ಟೇ ಅಲಾರಾಮ್ ತರ ಬಡ್ಕೊಂಡ್ರು ಏನು ಪ್ರಯೋಜನ ಇಲ್ಲ. ತಲೆ ಮೇಲೆ ತಟ್ಟೋದು, ಮದುವೆ ಮಾಡೋದು. ಗಾಟ್ ಇಟ್? ಈ ಪ್ರೊಫೆಸರ್ ಹುಚ್ಚುರಾಯಿ ಅಂದ್ರೆ ಏನ್ ಅಂದ್ಕೊಂಡಿದ್ಯಾ? ನಮ್ಮ ಅಪ್ಪಂದು ಬರೀ ಇದಾತ. ವಾವ್ ಅಕ್ಕ, ನಿಂದು ಕಿಂಗ್ ಕಾಂಗ್ದು ಒಳ್ಳೆ ಜೋಡಿ ಕಣೆ. ಸೂಪರ್. ಒಂಥರ ಬ್ಲಾಕ್ ಪೋಸ್ಟರ್ 100 ಡೇಸ್ ಸಿನಿಮಾ ಇದ್ದಂಗೆ. ಕಲೆಕ್ಷನ್ ಇಲ್ಲ ಅಂದ್ರೂ ರಿಪೋರ್ಟ್ ಪಕ್ಕ ಸಿಗತ್ತೆ. ಖುಷಿ ಆಯ್ತಾ? ಹೂವಾ, ಖುಷಿ ಆಕೇತಿ. ಇದ ಖುಷಿಗೆ ಇನ್ನೊಂದ್ ಚಿಪ್ಸ್ ಪ್ಯಾಕೆಟ್ ತಂದ ಮುಕ್ಕೊಂಡ್ ಕುಂದ್ರು. ಅಕ್ಕ ನೀನೆ ತಂದ್ಕೊಡೆ. ಕುತ್ತಿಗೆ ಚಕ್ತಿನಿಂದ.
ಓ ಕರೆಗೂ ಹಿಂಗ ಇರ್ಬೇಕಿತ್ತು ನಮ್ ಜೀವನದಾಗ. ನಾವು ಈ ಪುಸ್ತಕದಾಗ ಎಷ್ಟ್ ಚಲೋ ಚಲೋ ವಿಚಾರ ಬರ್ದಾರ. ಪುಣ್ಯಾತ್ಮರ. ಎಲ್ಲಿದ್ದೀರೇ ಗೂಬೆ ಮುಂಡೆವಾ? ನನ್ ಕನ್ನಡಕ ಎಲ್ಲೋ ಕಾಣಿಸ್ತಾ ಇಲ್ಲ, ಸ್ವಲ್ಪ ಹುಡುಕೊಡ್ರೆ. ಶುರುವಾಯ್ತು BBC ಅಂದ್ರೆ ಏನ? ಬಯೋ ಬ್ರಾಡ್ಕಾಸ್ಟಿಂಗ್. ಅದೆಲ್ಲ ಐತ್ ನೋಡು, ಕೊಟ್ಟು ಬಿಡಕ್ಕೀಗ. ಸುಮ್ನ ಆ ಮುಂಡೆ ಈ ಮುಂಡೆ ಅಂತ ಹೇಳಿ ತಲಿ ವ್ಯಾಪ್ ಮಾಡ್ತಾಳ. ಎಲ್ಲಿದ್ದೀರೇ? ಬಾಯಿಗೆ ಬೆಂಕಿ ಹಾಕ. ಅಯ್ಯ ನಿಮ್ಮ ನನ್ನೇ ಆಡ್ಕೋತೀರೇನೆ? ನನಗೆ ಕಣ್ಣು ಮಂದ, ಕಿವಿ ಅಲ್ಲ. ಸರ್ಕಾಚೆ. ಅಜ್ಜಿ ಒಂದ್ ಡೌಟು. ಅಲ್ಲ, ನೀ ನಮ್ಮನ್ನೇ ಎಷ್ಟು ಹೊಗಳೋದ ಅಥವಾ ಅಜ್ಜಿ ಅಪ್ಪ ತಾತ ಅವ್ರನ್ನು ಹಿಂಗೆ ಹೊಗಳ್ತಿದ್ದ? ಸರು ಮುಂಡೆದೆ ಬಾಯಿಲಿ. ಈ ಅಜ್ಜಿ ಯಾರನ್ನು ಭೇದ ಭಾವ ಮಾಡ್ತಿರ್ಲಿಲ್ಲ, ತಿಳ್ಕ. ತಾತ ಹೋಗಿ ಬಚಾವದ, ಅಪ್ಪಳದ್ ಹುಚ್ಚದ. ಅಲ್ಲ, ಇಷ್ಟು ಘಾಟಿರೋ ಅಜ್ಜಿ ನೀನು ವಯಸ್ಸಲ್ಲಿರ್ಬೇಕಾರೆ ಲೈನ್ ಹುಡುಕ್ ಬಂದಿರೋ ಹುಡುಗರಿಗೆಲ್ಲ ಯಾವ ಪಾರ್ಟಿಗ್ ಬೈದಿರ್ಬೇಡ ಅಲ್ವಾ ಅಜ್ಜಿ? ಮುಂಡೆದೆ ಅಜ್ಜಿನ ಕೇಳೋ ಪ್ರಶ್ನೆನೇನೆ ಇದು. ಪರವಾಗಿಲ್ಲ ಹೇಳಜ್ಜಿ. ನಮ್ಮ ಕಾಲದಲ್ಲಿ ಲವ್ ಮಾಡೋ ಮಜಾನೇ ಬೇರೆ. ಹೌದು. ಅದೇನ್ ಗೊತ್ತಾ? ಅಜ್ಜಿ ಅದ್ ಹಿಸ್ಟ್ರಿ ಆಫ್ ದ ಇನ್ಸಿಡೆಂಟ್, ಜೋಗ್ರಫಿ ಆಫ್ ದ ಆಕ್ಸಿಡೆಂಟ್ ಎಲ್ಲ ಬೇಡ ನಮಗ. ಅಜ್ಜಂದ ನಿಂದ ಹೆಂಗ್ ಕತ್ತಿ ಸ್ಟಾರ್ಟ್ ಆಯ್ತು ಹೇಳಲ್ಲ. ತೂ ಕಪಿ ಮುಂಡೆವಾ, ಹೇಳ್ತೀನಿ ಕೇಳಿ. ನಿಮ್ಮ ತಾತಂಗೆ ನಾನು ನೇರ ದಿಟ್ಟ ನಿರಂತರವಾಗಿ ಮಾತಾಡ್ತೀನಲ್ಲ, ಆ ಸ್ವಭಾವ ತುಂಬಾ ಇಷ್ಟ ಆಗಿ ನನ್ನನ್ನ ಲಗ್ನ ಮಾಡ್ಕೊಂಡ್ರು. ಮತ್ತೆ ಆಮೇಲೆ ನನಗೆ ಅಂತ ಒಂದು ಕಾಸಿನ ಸರ ಪ್ರೀತಿಯಿಂದ ಮಾಡಿಸ್ಕೊಟ್ರು. ಆಮೇಲೆ ಅದನ್ನ ಹಾಕಿಸ್ಕೊಂಡು ಊರಿಗೂ ಕರ್ಕೊಂಡೋದ್ರು. ಅಲ್ಲಿ ಎಲ್ರ ಕಣ್ಣು ಆ ಸರದ ಮೇಲೆ ಬಿದ್ದು ನನ್ನನ್ನ ಕಾಸಿನ ಸರದ ಮುತ್ತಲಕ್ಷ್ಮಿ, ಕಾಸಿನ ಸರದ ಮುತ್ತಲಕ್ಷ್ಮಿ ಅಂತ ಕರೆದು ನನಗದೇ ಹೆಸರು ಆಗೋಗ್ಬಿಡ್ತು. ಮತ್ತ ಅಪ್ಪ ಕುಡ್ದಾಗ ಹೇಳ್ತಿದ್ರು ತಾತ ನಿನ್ ಕಾಟ ತಡಿಯಕ್ಕಾಗ್ದೆ ಜಮೀನ್ ಮಾರಿ ದುಡ್ಡಲ್ಲಿ ಕೊಡ್ಸಿದ್ ಕಾಸಿನ ಸರ ಅಂತ. ಆ ಹುಚ್ಚು ನನ್ನ ಮಗನಿಗೆ ಏನ್ ಗೊತ್ತು? ಅದಕ್ಕೆ ಕಂಡ್ರೆ ಸಾಯೋ ಮೊದ್ಲು ಆ ಕಾಸಿನ ಸರ ಹಾಕೊಂಡು ನಿಮ್ಮಿಬ್ರನ್ನ ನೋಡ್ಬೇಕು ಅಂತ ಜೀವ ಇಟ್ಕೊಂಡು ಕಾಯ್ತಾ ಇದ್ದೀನಿ. ಅಷ್ಟೆಲ್ಲ ಕಷ್ಟ ಪಡಕ್ ಹೋಗ್ಬೇಡ್ಬೇನಿ ಅಕ್ಕ. ಹೌದ, ಅಜ್ಜಿಗೆ ಬಿಲ್ದಾಗ ಬರ್ಸಿದ್ ಗೊತ್ತಿಲ್ಲ. ಏ ಏನ್ ಬರ್ದಿದ್ದಾರೆ? ಅದ್ರೊಳಗ ನೀ ಸತ್ ಮ್ಯಾಗ ನಿನ್ ಕಾಸಿನ ಸರ ಮತ್ತದ ಆಸ್ತಿ ಎಲ್ಲ ಮೊಮ್ಮಕ್ಕಳ ಪಾಲಾಕಿತ್ತಂತ ಅಡ್ವೊಕೇಟ್ ಹೇಳ್ಯಾರ. ಅಯ್ಯೋ ಭಗವಂತ, ನನ್ನ ದೇವರು ಹಂಗ ಬರ್ದವ್ರ. ಮತ್ತೆ ನನ್ನ ಆಸೆ ಎಲ್ಲ ಮಣ್ಣಾಗೋಯ್ತು. ಅದೇನೇ ಆಗ್ಲಿ, ನಾನಂತೂ ನನ್ನ ಸರ ಕೈ ಸೇರೋವರೆಗೂ ನೀವಿಬ್ರು ನಿಮ್ಮ ಗಂಡನ ಮನೆ ಸೇರೋ ಹಂಗಿಲ್ಲ. ನನ್ನ ಗಂಡನ ಮೇಲೆ ಆಣೆ. ಶಬ್ದ ಮಾಡ್ಬಿಟ್ಲು. ಅವ್ರ ಸತ್ ಸ್ವರ್ಗದಲ್ಲಿದ್ದಾರಲ್ಲ ಅಜ್ಜಿ. ಹೌದು. ನೀವಿಬ್ರು ಇಲ್ಲಿ ಬದುಕೇ ಇದ್ದೀರಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಬೇ ಶಾಪ ಹಾಕಿ ಬಾಳ್ ದಂಧಿ ಅನಸ್ತೈತಿ. ಮಕ್ಕೊಂಡ್ ನಡಿ ಹೇಳ. ನನ್ನನ್ನೇ ಆಡ್ಕೋತವೆ. ಯಪ್ಪೋ, ಎಲ್ಲಿದ್ ನೀನ? ನಾನಿಲ್ಲಿದ್ದೆ. ಯಾರು ಬಂದ್ರು ನೋಡೋಗ? ನೀನೇ ಹೋಗ್ ನೋಡು. ಎಷ್ಟು ದನಿತೀವ?
ಕನ್ಫ್ಯೂಸ್ ಆಯ್ತಾ ಇದ್ದಕ್ಕಿದ್ದಂಗೆ ಇವರಿಬ್ರು ಯಾರು ಅಂತ? ಈ ಸೋ ಕಾಲ್ಡ್ ಬ್ಯೂಟೀಸ್ಗೆ ಅಂತ ಹುಡುಗರು ಬೇಕು ಇಂಥ ಹುಡುಗರು ಬೇಕು ಅಂತಿದ್ರಲ್ಲ, ಅದಕ್ಕೆ ನಮ್ಮ ಬಾಯ್ಸ್ನ ಕಳ್ಸಿದೀನಿ. ಇವ್ರು ಯಾರು ಏನು ಎತ್ತ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಲ್ವಾ? ಬನ್ನಿ ಒಂದ್ ಸ್ಮಾಲ್ ಫ್ಲಾಶ್ ಬ್ಯಾಕ್ ಹೋಗಿ ಬರೋಣ.